ಬರೆದ ಸುವಾರ್ತೆ 16ನೇ ಅಧ್ಯಾಯ 20ನೇ ವಚನವನ್ನ ಆಧಾರವಾಗಿ ಇಟ್ಟುಕೊಂಡು 3 ಸಂದೇಶಗಳನ್ನು ನಾನು ನೀಡಿದ್ದೇನೆ. ಮುಂದುವರೆದಂತ ಈ ಒಂದು ಸಂದೇಶವನ್ನ ಈ ದಿನ ನಿಮ್ಮ ಮುಂದೆ ಸಾದರಪಡಿಸಲಿಕ್ಕಾಗುವ ಹಾಗೆ ಕರ್ತನು ತಾನೇ ನನ್ನನ್ನು ಉಪಯೋಗಿಸಿಕೊಂಡಿರುವುದಕ್ಕಾಗಿ ನಾನು ಕರ್ತನಿಗೆ ಪ್ರೀತಿ ಪೂರ್ವಕವಾದ ವಂದನೆಗಳನ್ನ ಸಲ್ಲಿಸುವಂತವನಾಗಿದ್ದೇನೆ. ನನ್ನ ಪ್ರಿಯ ದೇವ ಜನರೇ, ಈ ರಾತ್ರಿ ವೇಳೆಯಲ್ಲಿ ನಾವೆಲ್ಲರೂ ಕೂಡ ಪ್ರೀತಿ ಪೂರ್ವಕವಾಗಿ ಕರ್ತನ ಪಾದಗಳ ಸನ್ನಿಧಿಯಲ್ಲಿ ನಾವು ಬಂದಿದ್ದೇವೆ. ಜೀವವುಳ್ಳ ವಾಕ್ಯಗಳನ್ನು ನಾವು ಕಲಿಯಲು ಬಂದಿದ್ದೇವೆ. ಜೀವವುಳ್ಳ ವಾಕ್ಯಗಳನ್ನು ಕಲಿಯಲು ಬಂದಿರುವಂತ ಈ ಒಂದು ಸಮಯದಲ್ಲಿ ದೇವರು ತಾನೇ ತನ್ನ ವಾಕ್ಯಾನುಸಾರವಾಗಿ ವಾಕ್ಯದ ಮೂಲಕ ನಮ್ಮನ್ನ ಸಂತೈಸುವ ಹಾಗೆ, ನಡೆಸುವ ಹಾಗೆ ಕರ್ತನು ತಾನೇ ನಮ್ಮನ್ನ ಆಶೀರ್ವಾದ ಮಾಡುವಂತ ಕೃಪೆಗೆ ನಾನು ಕೊಂಡಾಟಗಳನ್ನ ಸಲ್ಲಿಸುವಂತವನಾಗಿದ್ದೇನೆ. ನಾವೆಲ್ಲರೂ ಕೂಡ ಬಹಳ ಕಷ್ಟಮಯವಾಗಿರ್ತಕ್ಕಂಥ, ದುಃಖವಾಗಿರ್ತಕ್ಕಂಥ ಪ್ರಪಂಚದಲ್ಲಿ ನಾವು ವಾಸ ಮಾಡ್ತಾ ಇದ್ದೇವೆ. ಹಾಗೂ ನಾವು ಈ ಲೋಕದಲ್ಲಿ ಜೀವಿಸುವಾಗ ನಮಗೆ ಆದರಣೆಯನ್ನ ಕೊಡುವಂತವರು, ಈ ಲೋಕದಲ್ಲಿ ನಮಗೆ ಸಮಾಧಾನ ಪಡಿಸುವಂತವರು, ಈ ಲೋಕದ ಸಮಾಧಾನ, ಈ ಲೋಕದ ಸಂತೋಷ ಇವೆಲ್ಲವೂ ಕೂಡ ತಾತ್ಕಾಲಿಕವಾಗಿ ಇರುವಂತವಾಗಿವೆ. ಆದರೆ ಕ್ರೈಸ್ತರಾಗಿರ್ತಕ್ಕಂಥ ನಾವು ಒಂದು ಶಾಶ್ವತವಾಗಿರ್ತಕ್ಕಂಥ ಆನಂದಕ್ಕೋಸ್ಕರ, ಒಂದು ಶಾಶ್ವತವಾಗಿರ್ತಕ್ಕಂಥ ಒಂದು ಸ್ಥಳಕ್ಕೋಸ್ಕರ ನಾವು ನಿರೀಕ್ಷೆ ಉಳ್ಳವರಾಗಿದ್ದೇವೆ. ತನ್ನ ಕರ್ತನಾದ ಯೇಸು ಕ್ರಿಸ್ತನು ತಾನು ಹೇಳುವಂತ ಮಾತನ್ನು ನಾವು ಜ್ಞಾಪಕ ತಂದುಕೊಳ್ಳುವಾಗ, ನಾನು ಬಂದು ನಿಮ್ಮನ್ನ ಮತ್ತೆ ನನ್ನ ಬಳಿಗೆ ನಾನು ಕರೆದುಕೊಂಡು ಹೋಗುತ್ತೇನೆ. ಯಾಕೆಂದರೆ ನಾನು ಹೋಗಿ ನಿಮಗೋಸ್ಕರ ಸ್ಥಳವನ್ನ ಸಿದ್ಧ ಮಾಡುತ್ತೇನೆ. ಅದಾದ ನಂತರ ನಾನೇ ಬಂದು ನಿಮ್ಮನ್ನ ಕರೆದುಕೊಂಡು ಹೋಗಿ ನನ್ನ ಜೊತೆಯಲ್ಲಿ ನಾನು ಇರಿಸಿಕೊಳ್ತೇನೆ ಎಂಬುದಾಗಿ ಕರ್ತನು ತಾನೇ ವಾಗ್ದಾನ ಮಾಡಿದ್ದಾನೆ. ವಾಗ್ದಾನ ಮಾಡಿದ ಆತನು ನಂಬಿಗಸ್ತನಾಗಿರುವುದರಿಂದ ಆ ನಂಬಿಕೆಯಲ್ಲಿಯೇ ನಾವು ಜೀವಿಸ್ತಾ ಇದ್ದೇವೆ. ಹಾಗಾಗಿ ಈ ಲೋಕದಲ್ಲಿ ನಮಗೆ ಬರುವಂತಹ ಕಷ್ಟಗಳು, ಸಂಕಟಗಳು, ಚಿಂತೆ, ಭಾರ, ದುಃಖ, ಮರಣ ಇದ್ಯಾವುದು ಕೂಡ ನಮ್ಮನ್ನ ನನ್ನ ಕರ್ತನಾದಂತಹ ಯೇಸು ಕ್ರಿಸ್ತನಿಂದ ಬೇರೆ ಮಾಡದೇ ಇರಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ವೇದವು ನಮಗೆ ತಿಳಿಸುವಂತದ್ದಾಗಿದೆ. ಹಾಗಾದರೆ ಈ ಲೋಕದಲ್ಲಿ ನಾವು ಜೀವಿಸುವಾಗ ಅನೇಕ ಕಷ್ಟಗಳು, ಸಂಕಟಗಳು ಬರುವಾಗ ನಾವು ಆ ಕಷ್ಟಗಳ ನಿಮಿತ್ತವಾಗಿ ಸೋತು ಹೋಗದಾಗೆ, ಬಿದ್ದು ಹೋಗದಾಗೆ ವಾಕ್ಯಗಳು ನಮಗೆ ಹೇಗೆ ಆದರಣೆಯನ್ನು ಕೊಡುತ್ತದೆ ಎಂಬುದನ್ನು ನಾವು ಸತ್ಯವೇದದ ಮುಖಾಂತರವಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ. ಯೋಹಾನನು ಬರೆದ ಸುವಾರ್ತೆ 16ನೇ ಅಧ್ಯಾಯ 20ನೇ ವಚನಕ್ಕೆ ನಾವು ಬರುವಾಗ ಅಲ್ಲಿ ನಾವು ಹೀಗೆ ನೋಡುವಂತವರಾಗಿದ್ದೇವೆ. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀವು ಅಳುತ್ತಾ ಗೋಳಾಡುತ್ತಾ ಇರುವಿರಿ, ಆದರೆ ಲೋಕವು ಸಂತೋಷಿಸುವುದು. ನಿಮಗೆ ದುಃಖವಾಗುವುದು, ಆದರೆ ನಿಮ್ಮ ದುಃಖವು ಹೋಗಿ ಆನಂದವೂ ಬರುವುದು. ನೋಡ್ರಿ, ಈ ಲೋಕದಲ್ಲಿ ನಾವು ಜೀವಿಸುವಾಗ ನಿಮಗೆ ಖಂಡಿತವಾಗಿಯೂ ಅನೇಕ ಸಂದರ್ಭಗಳಲ್ಲಿ ದುಃಖಗಳು, ಅನಾರೋಗ್ಯಗಳು ನಿಮ್ಮನ್ನ ಬಾಧಿಸಬಹುದು. ಆದರೆ ಈ ಎಲ್ಲ ದುಃಖಗಳು, ಸಂಕಟಗಳು ಬರುವಾಗ ನೀವು ಭಯ ಪಡುವಂತ ಅವಶ್ಯಕತೆ ಇಲ್ಲ. ಯಾಕೆಂದರೆ ದೇವರು ಕೊಟ್ಟಿರ್ತಕ್ಕಂಥ ವಾಗ್ದಾನಗಳು ಯಾವಾಗಲೂ ನಮ್ಮೊಟ್ಟಿಗೆ ಕಾರ್ಯ ಮಾಡುವಂತದ್ದಾಗಿದೆ. ಆ ವಾಗ್ದಾನಗಳು ವರ್ಷದ 365 ದಿನಗಳು ಕೂಡ ನಮ್ಮೊಟ್ಟಿಗಿದ್ದುಕೊಂಡು ನಮ್ಮನ್ನ ಸಂತೈಸುವಂತದ್ದಾಗಿರ್ತವೆ. ನೋಡ್ರಿ, ಎಂತ ಒಂದು ಸಂತೋಷಕರವಾಗಿರ್ತಕ್ಕಂತಹ, ಸುಂದರವಾಗಿರ್ತಕ್ಕಂಥ ವಾಗ್ದಾನವನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ನಿಮ್ಮ ದುಃಖವು ಹೋಗಿ ಆನಂದವೂ ಬರುವುದು. ಯುವರ್ ಸಾರೋ ವಿಲ್ ಟರ್ನ್ ಇನ್ ಟು ಜಾಯ್. ಅಂದ್ರೆ ಏನು? ನಮಗೆ ಬರುವಂತಹ ದುಃಖಗಳು, ಸಂಕಟಗಳು ಯಾವುದು ಕೂಡ ಶಾಶ್ವತವಾಗಿ ನಿಲ್ಲುವುದಿಲ್ಲ. ಸಂಜೆ ಎಂಬುದು ದುಃಖದ ಮಡುವಿನಲ್ಲಿ ಮುಳುಗಿದರು, ಮುಂಜಾನೆ ಹರ್ಷಧ್ವನಿ ಕೇಳಿಸ್ತದೆ ಎಂಬುದಾಗಿ ನಾವು ಕೀರ್ತನೆಗಳ ಪುಸ್ತಕ 30ನೇ ಅಧ್ಯಾಯ 10ನೇ ವಚನ ಓದುತ್ತೇವೆ ನಾವು. ಹೀಗಿರುವಾಗ ಈ ಲೋಕದಲ್ಲಿ ನಮಗೆ ಕಷ್ಟಗಳು ಬರುವಾಗ, ಸಂಕಟಗಳು ಬರುವಾಗ ನಾವು ದೇವರನ್ನ ಆತುಕೊಂಡು ಜೀವಿಸುತ್ತಾ ಇರುವುದರಿಂದ ಆ ಸಂಕಟಗಳು, ಆ ಕಷ್ಟಗಳು, ಆ ದುಃಖಗಳು ಸಂತೋಷವಾಗಿ, ಆನಂದವಾಗಿ ಮಾರ್ಪಡುತ್ತದೆ. ನೀವು ಭಯ ಪಡುವಂತ ಅವಶ್ಯಕತೆ ಇಲ್ಲ ಎಂಬುದಾಗಿ ದೇವರು ತಾನು ನಮಗೆ ತನ್ನ ವಾಕ್ಯದ ಮುಖಾಂತರವಾಗಿ ತಿಳಿಸುವಂತವನಾಗಿದ್ದಾನೆ. ನೋಡ್ರಿ, ಈ ಲೋಕದ ಜನರು ಈ ಲೋಕದ ಪದ್ಧತಿಯ ಪ್ರಕಾರವಾಗಿ ಸಂತೋಷ ಪಡುವಂತವರಾಗಿದ್ದಾರೆ. ಆದ ನಂತರ ಅವರು ದುಃಖ ಬಂದಾಗ ಅವರು ಈ ಲೋಕದಲ್ಲಿ ಇನ್ನಿಲ್ಲದ ರೀತಿಯಲ್ಲಿ ಅವರು ಈ ಲೋಕವನ್ನ ಬಿಟ್ಟು ಹೋಗುವಂತ ಅನೇಕ ಘಟನೆಗಳನ್ನು ನಾವು ನೋಡುವಂತವರಾಗಿದ್ದೇವೆ. ಎಷ್ಟೋ ಶ್ರೀಮಂತರು, ಎಷ್ಟೋ ಶ್ರೀಮಂತಿಕೆ ಇರುವಂತವರು ಇವರೆಲ್ಲರೂ ಕೂಡ
ತಮ್ಮ ಇಷ್ಟ ಬಂದ ರೀತಿಯಲ್ಲಿ ಅವರು ಜೀವಿಸಿ ಆರೋಗ್ಯವು ಹದಗೆಡುವಾಗ, ಆರೋಗ್ಯವು ಕೈಕೊಡುವಾಗ, ವೃದ್ಧಾಪ್ಯ ಬಂದಾಗ ಅವರು ಬಹಳ ದುಃಖಕ್ರಾಂತರಾಗಿ ಅಯ್ಯೋ ಎಂಬುದಾಗಿ ಜೀವಿಸುವಂತ ಅನೇಕ ಘಟನೆಗಳನ್ನ, ಉದಾಹರಣೆಗಳನ್ನ ನಾವು ನೋಡಿದ್ದೇವೆ. ಆದರೆ ಕ್ರೈಸ್ತರಾಗಿರ್ತಕ್ಕಂಥ, ವಿಶ್ವಾಸಿಗಳಾಗಿರ್ತಕ್ಕಂಥ ನಮಗಾದರೂ ದೇವರು ತಾನೇ ತನ್ನ ನಿರೀಕ್ಷೆಯ ಮೂಲಕವಾಗಿ, ತನ್ನ ವಾಗ್ದಾನದ ಮುಖಾಂತರವಾಗಿ ನಮ್ಮನ್ನ ನಡೆಸುವಂತವನು, ಕಾಯುವಂತವನಾಗಿದ್ದಾನೆ. ಹಾಗಾದರೆ ಈ ಲೋಕದಲ್ಲಿ ನಾವು ಜೀವಿಸುವಾಗ ನಮಗೆ ಯಾಕೆ ಕಷ್ಟಗಳು ಬರುತ್ತವೆ? ಮೊದಲನೇದಾಗಿ ನಾವು ನೋಡುವಾಗ, ಈ ಲೋಕದಲ್ಲಿ ನಾವು ಜೀವಿಸುವಾಗ ನಮಗೆ ಯಾಕೆ ಕಷ್ಟಗಳು ಬರುತ್ತವೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಹಾಗಾಗಿ ಈ ದಿನ ನಾವು ಯಾಕೆ ನಮಗೆ ಕಷ್ಟಗಳು ಬರುತ್ತವೆ ಮತ್ತು ಆ ಕಷ್ಟದಿಂದ ನಾವು ಪಾರಾಗುವಂತ ಬಗೆ ಹೇಗೆ ಎನ್ನುವಂತ ವಿಷಯದಲ್ಲಿ ನಾವು ಸ್ವಲ್ಪ ಹೊತ್ತು ನಾವು ದೇವರ ವಾಕ್ಯವನ್ನ ಧ್ಯಾನ ಮಾಡ್ತಾ ನಾವು ಬರೋಣ. ಮೊದಲನೇದಾಗಿ ಈ ಲೋಕದಲ್ಲಿ ನಾವು ಜೀವಿಸುವಾಗ ವಿಶ್ವಾಸಿಗಳಾಗಿರ್ತಕ್ಕಂಥ ನಮಗೆ ಕಷ್ಟವು ಅಥವಾ ದುಃಖವು ಏಕೆ ಬರುತ್ತದೆ ಎಂಬುದಾಗಿ ನಾವು ಆಲೋಚನೆ ಮಾಡಬೇಕು. ನನ್ನ ಪ್ರಿಯ ದೇವಜನರೇ, ದೇವರ ಮಕ್ಕಳಾಗಿರ್ತಕ್ಕಂಥ ನಾವು, ವಿಶ್ವಾಸಿಗಳಾಗಿರ್ತಕ್ಕಂಥ ನಾವು, ಸತ್ಯ ದೇವರನ್ನ ಜೀವಿಸುವ ದೇವರನ್ನ ನಂಬಿರುವಂತಹ ನಾವು ದುಃಖ ಪಡುವಂತಹ ಅವಶ್ಯಕತೆ ಇಲ್ಲ ಎಂಬುದಾಗಿ ಸತ್ಯವೇದದಲ್ಲಿ ದೇವರು ನಮಗೆ ವಾಗ್ದಾನ ಮಾಡಿದಾಗ್ಯೂ ಕೂಡ ನನಗೂ ನಮಗೂ ಈ ಲೋಕದಲ್ಲಿ ಕಷ್ಟಗಳು ಏಕೆ ಬರ್ತವೆ ಎಂಬುದಾಗಿ ಹೇಳುವಾಗ ನಾವು ಕರ್ತನಿಂದ ದೂರವಾಗಿ ಜೀವಿಸುವಾಗ, ಮೊದಲನೇದಾಗಿ ದುಃಖವು ನಮಗೆ ಏಕೆ ಬರ್ತದೆ ಎಂಬುದಾಗಿ ಹೇಳುವಾಗ ನಾವು ವಾಕ್ಯಾನುಸಾರವಾಗಿ ಜೀವಿಸದೆ ಕರ್ತನಿಂದ ನಾವು ಜೀವಿಸುವಾಗ ನಮಗೆ ದುಃಖ ಬರುವಂತದ್ದಾಗಿದೆ. ಈ ವಿಷಯ ನಮಗೆ ಗೊತ್ತಿದೆ ಪ್ರಿಯರೇ. ನಾವು ಎಷ್ಟೇ ಆತ್ಮಿಕರಾದರೂ ಕೂಡ, ಎಷ್ಟೋ ರೀತಿಯಲ್ಲಿ ನಾವು ದೇವರ ವಾಕ್ಯಕ್ಕೆ ನಾವು ವಿಧೇಯರಾಗಿ ಜೀವಿಸಿದಾಗ ಕೂಡ ಎಷ್ಟೋ ಸಾರಿ ನಾವು ದೇವರಿಂದ ನಾವು ದೂರವಾಗಿ ಜೀವಿಸಲು ನಾವು ಪ್ರಯತ್ನ ಪಡ್ತೇವೆ. ಯಾಕೆ ಎಂಬುದಾಗಿ ಹೇಳುವಾಗ ಸೈತಾನನು ಮಾಡುವ ಕುತಂತ್ರವು ಅದೇ ಆಗಿದೆ. ಈ ದಿನಮಾನಗಳಲ್ಲಿ ಈ ಲೋಕವು ಯಾವುದರ ಮೇಲೆ ಆಧಾರವಾಗಿದೆ ಎಂಬುದಾಗಿ ಹೇಳುವಾಗ, ಈ ದಿನಮಾನಗಳಲ್ಲಿ ಲೋಕವು, ಅದರ ಸಂಗತಿಗಳು ಹಣದ ಮೇಲೆ ಆಧಾರವಾಗಿದೆ. ಮತ್ತು ಮನುಷ್ಯನು ತನ್ನ ಸ್ವಂತ ಬಲದ ಮೇಲೆ ಆತನು ಅವಲಂಬಿತನಾಗಿದ್ದಾನೆ. ಅವನ ಮೀನ ಖಂಡದ ಮೇಲೆ ಆತನಿಗೆ ನಂಬಿಕೆ ಇದೆ. ಆ ನಂಬಿಕೆಯಲ್ಲಿ ಅವನು ಜೀವಿಸುವಂತವನಾಗಿದ್ದಾನೆ. 100ಕ್ಕೆ 99% ಜನರು ಈ ಲೋಕದಲ್ಲಿ ಜೀವಿಸುವಾಗ ಅವ್ರು ಏನ್ ಮಾಡ್ತಾರೆ? ತಮ್ಮ ಅಧಿಕಾರ, ತಮ್ಮ ಹಣ, ತಮ್ಮ ಶಕ್ತಿ, ತಮ್ಮ ಬಲ, ಮೀನಖಂಡ ಇದರ ಮೇಲೆ ಅವರು ನಂಬಿಕೆ ಉಳ್ಳವರಾಗಿ ಜೀವಿಸುವಂತವರಾಗಿದ್ದಾರೆ. ವಿಶ್ವಾಸಿಗಳಾಗಿರ್ತಕ್ಕಂತಹ ನಾವುಗಳು ಕೂಡ ಎಷ್ಟೋ ಸಾರಿ ಇದಕ್ಕೆ ಹೊರತಾಗಿಲ್ಲ. ನಾವು ಕೂಡ ಎಷ್ಟೋ ಸಾರಿ ಏನ್ ಮಾಡ್ತೇವೆ? ನಾವು ದೇವರಿಗೆ ನಾವು ಪ್ರಾರ್ಥನೆ ಮಾಡುತ್ತಿದ್ದಾಗಿ ಕೂಡ, ದೇವರ ಮಕ್ಕಳಾಗಿ ಜೀವಿಸುತ್ತಿದ್ದಾಗಿ ಕೂಡ ದೇವರಿಂದ ನಾವು ದೂರವಾಗುವಂತ ಎಷ್ಟೋ ಅನೇಕ ಉದಾಹರಣೆಗಳನ್ನು ನೋಡುವಂತವರಾಗಿದ್ದೇವೆ. ಕುಟುಂಬಗಳಲ್ಲಿ ಸಮಸ್ಯೆಗಳು ಬರುವಾಗ, ಕುಟುಂಬಗಳಲ್ಲಿ ಚಿಂತೆಗಳು ಬರುವಾಗ, ಹಣಕಾಸಿನ ಮುಗ್ಗಟ್ಟು ಬರುವಾಗ, ಸಮಸ್ಯೆಗಳು ಬರುವಾಗ ನಾವು ಈ ಲೋಕದ ಪದ್ಧತಿಯ ಪ್ರಕಾರವಾಗಿಯೇ, ಈ ಲೋಕದ ಪದ್ಧತಿಯ ಜನರ ಪ್ರಕಾರವಾಗಿಯೇ ನಾವು ಕೂಡ ಬೇರೆ ರೀತಿಯಲ್ಲಿ ಮೊರೆ ಹೋಗುವಂತ ಅನೇಕ ಉದಾಹರಣೆಗಳನ್ನು ನಾವು ನೋಡುವಂತವರಾಗಿದ್ದೇವೆ. ಹಾಗಾಗಿ ಈ ಲೋಕದಲ್ಲಿ ನಮಗೆ ದುಃಖ ಬರುವಾಗ, ದುಃಖವು ಯಾಕೆ ಬರುತ್ತದೆ ಎಂಬುದಾಗಿ ಹೇಳುವಾಗ, ಮೊದಲನೇದಾಗಿ ನಾವು ದೇವರನ್ನ ಬಿಟ್ಟು ಜೀವಿಸುವಾಗ ನಮಗೆ ದುಃಖ ಬರುವಂತದ್ದಾಗಿದೆ. ಆ ದುಃಖ ಆ ರೀತಿಯಾಗಿ ಮಾಡಲಿಕ್ಕೆ ಯಾರು ಕಾರಣ ಎಂಬುದಾಗಿ ನೋಡುವಾಗ ಅದಕ್ಕೆ ಬಹಳ ಪ್ರಧಾನವಾಗಿರ್ತಕ್ಕಂಥ ಕಾರಣ ಸೈತಾನನೇ ಆಗಿದ್ದಾನೆ ಎಂಬತಕ್ಕಂಥ ವಿಷಯ ನಮ್ಮೆಲ್ಲರೂ ಕೂಡ ಗೊತ್ತಿದೆ. ಹಾಗಾಗಿ ಸೈತಾನನು ಏನ್ ಮಾಡ್ತಾನೆ? ನಂಬಿರುವಂತ ವಿಶ್ವಾಸಿಗಳಾಗಿರ್ತಕ್ಕಂಥ ನಮ್ಮನ್ನ ದೇವರ ವಾಕ್ಯಗಳನ್ನ ಬಿಟ್ಟು, ದೇವರನ್ನ ಬಿಟ್ಟು ಜೀವಿಸುವಂತೆ ಆತನು ಪ್ರೇರೇಪಣೆ ಮಾಡುವಂತವನಾಗಿದ್ದಾನೆ. ನಾವು ಆತನ ಪ್ರೇರೇಪಣೆಗೆ, ಆತನ ಉರ್ಲಿಗೆ ನಾವು ಸಿಕ್ಕಿಕೊಳ್ಳುವಂತದ್ದಾದರೆ ನಾವು ದೇವರಿಂದ ದೂರವಾಗಿ ಸಂಕಟಗಳನ್ನು, ದುಃಖಗಳನ್ನು ನಾವು ಅನುಭವಿಸಬೇಕಾಗುತ್ತದೆ. ಆದರೂ ಕೂಡ ದೇವರು ತನ್ನ ಅತಿಶಯವಾದಂತಹ ಪ್ರೀತಿಯಲ್ಲಿ, ಕೃಪೆಯಲ್ಲಿ ನಮ್ಮನ್ನ ನಡೆಸುತ್ತಾ ಇರುವುದರಿಂದ ನಮ್ಮ ದುಃಖಗಳನ್ನ ಆತನೇ ಮಾಡ್ತಾನೆ. ಆತನು ಆನಂದವಾಗಿ ಆರ್ಪಡಿಸಲು ಆತನು ಕಾಯುವಂತವನಾಗಿದ್ದಾನೆ. ನಮ್ಮ ದುಃಖಗಳನ್ನ ಹೋಗಲಾಡಿಸಲು ಆತನು ನಮ್ಮನ್ನ ಆತನು ಕರೆಯುವಂತವನಾಗಿದ್ದಾನೆ. ಎಲೆ ಮಗನೇ, ಮಗಳೇ, ಯಾಕೆ ನೀನು ದೂರ ಹೋಗ್ತಾ ಇದೀಯಾ? ನೀನು ನನ್ನ ಬಳಿಗೆ ಬರುವಂತದ್ದಾದರೆ ನಾನು ನಿನಗೆ ಸಂತೋಷವನ್ನ ಕೊಡುವಂತವನಾಗಿದ್ದೇನೆ.
ನಿನ್ನ ದುಃಖವು ಹೋಗಿ ಸಂತೋಷ ಉಂಟಾಗುತ್ತದೆ. ಹಾಗಾಗಿ ನೀನು ನನ್ನ ಬಳಿಗೆ ಬರಬೇಕೆಂಬುದಾಗಿ ದೇವರು ವಾಕ್ಯಾನುಸಾರವಾಗಿ ನಮ್ಮನ್ನ ಕರೆಯುವಂತವನಾಗಿದ್ದಾನೆ. ನಾವುಗಳು ನಮ್ಮ ಮೊಂಡುತನವನ್ನು ಬಿಟ್ಟು, ನಮ್ಮ ಕೆಟ್ಟ ಆಲೋಚನೆಯನ್ನು ಬಿಟ್ಟು ದೇವರ ಬಳಿಗೆ ಬರುವಾಗ ಖಂಡಿತವಾಗಿ ಕೂಡ ದೇವರು ಬಯಸಿದಂತ ಆನಂದವನ್ನು ನಾವು ಅನುಭವಿಸುವಂತವರಾಗಿದ್ದೇವೆ. ಹಾಗಾಗಿ ಈ ಲೋಕದಲ್ಲಿ ಸೈತಾನನು ಮಾಡುವಂತಹ ಕುತಂತ್ರಗಳಿಗೆ ಬಲಿಯಾಗಿ ನಾವು ಈ ದುಃಖಗಳನ್ನು ನಾವು ಅನುಭವಿಸುವಂತವರಾಗಿದ್ದೇವೆ. ಅದಕ್ಕೆ ನಾವು ಪೂರಕವಾಗಿ ಈ ದಿನ ನಾವು 1ನೇ ಸಮುವೇಲನ ಗ್ರಂಥದ ಕೆಲವು ವಚನಗಳನ್ನು ನೋಡ್ತಾ ಬರೋಣ. ಸಮುವೇಲನ ಗ್ರಂಥ 1ನೇ ಸಮುವೇಲನ ಗ್ರಂಥ 13ನೇ ಅಧ್ಯಾಯ 19ನೇ ವಚನ ನಿಮಗೆ ಓದಿ ತಿಳಿಸುವಂತವನಾಗಿದ್ದೇನೆ. ಇಬ್ರಿಯರು ಈಟಿಗಳನ್ನು ಮಾಡಿಕೊಳ್ಳಕೂಡದೆಂದು ಫಿಲಿಷ್ಟಿಯರ ಆಜ್ಞೆ ಆದ್ದರಿಂದ ಇಸ್ರೇಲ್ ದೇಶದಲ್ಲಿ ಅವುಗಳನ್ನು ಮಾಡುವ ಕಮ್ಮಾರರಿರಲಿಲ್ಲ. ಅವರು ತಮ್ಮ ನೇಗಿಲಿನ ಗುಳ, ಸಲಿಕೆ, ಕೊಡಲಿ, ಗುದ್ದಲಿ ಇವುಗಳನ್ನು ಅಳಿಸುವುದಕ್ಕೋಸ್ಕರ ಫಿಲಿಷ್ಟಿಯರ ಹತ್ತಿರವೇ ಹೋಗಬೇಕಾಗಿತ್ತು. ಗುದ್ದಲಿ, ಸಲಿಕೆ, ತ್ರಿಶೂಲ, ಕೊಡಲಿ, ಮುಳ್ಳುಗೋಲು ಇವುಗಳನ್ನು ಹದ ಮಾಡುವುದಕ್ಕೋಸ್ಕರ ಅವರಲ್ಲಿ ಹರ ಮಾತ್ರ ಇತ್ತು. ಹೀಗಿರುವುದರಿಂದ ಯುದ್ಧ ಪ್ರಾರಂಭವಾದಾಗ ಸೌಲ ಯೋನಾತಾನರ ಹೊರತು ಅವರ ಜೊತೆಯಲ್ಲಿದ್ದ ಜನರಲ್ಲಿ ಒಬ್ಬನ ಬಳಿಯಲ್ಲಾದರೂ ಕತ್ತಿ ಆಗಲಿ ಬರ್ಜಿ ಆಗಲಿ ಇರಲಿಲ್ಲ. ನಾವು ಇಲ್ಲಿ ನೋಡ್ತೇವೆ, ನಾವು ಸೌಲನ ಕುರಿತಾದ ಒಂದು ವಿಷಯ ನೋಡುವಂತವರಾಗಿದ್ದೇವೆ. ಸೌಲನು ದೇವರಿಂದ ನೇಮಕವಾದಂತಹ ಮೊದಲನೆಯ ಅರಸನಾಗಿದ್ದನು. ಆತನು ನಾವು ನೋಡ್ತೇವೆ, ದೇವರೊಟ್ಟಿಗೆ ಆತನು ಅನ್ಯೋನ್ಯತೆಯಾಗಿ ಜೀವಿಸ್ತಾ ಇದ್ದಾಗ, ದೇವರೊಟ್ಟಿಗೆ ಆತನು ಸಂತೋಷವುಳ್ಳವನಾಗಿ ಜೀವಿಸ್ತಾ ಇದ್ದಾಗ, ದೇವರ ಮಗನಾಗಿದ್ದಾಗ ಆತನ ಬಳಿಯಲ್ಲಿ ನಾವು ನೋಡ್ತೇವೆ. ಅದೇ ಸಮುವೇಲನ ಪುಸ್ತಕದ 11ನೇ ಅಧ್ಯಾಯ 8ನೇ ವಚನ ನೋಡ್ತೇವೆ ನಾವು. ಆತನ ಬಳಿಯಲ್ಲಿ 3 ಲಕ್ಷ ಸೈನಿಕರು ಬ್ರದರ್ ಮ್ಯೂಟ್ ಆಗಿದೆ. ಬ್ರದರ್ ಮ್ಯೂಟ್ ಆಗಿದೆ. 1000 ಜನರು ಆತನೊಟ್ಟಿಗಿದ್ದರು. ಆತನು ಯಾವ ಯುದ್ಧವನ್ನ ಮಾಡುವುದಕ್ಕೆ ಹೋದಾಗ್ಯೂ ಕೂಡ ಆತನಿಗೆ ಜಯ ಉಂಟಾಗ್ತಾ ಇತ್ತು. ಆತನು ಜಯವೀರನಾಗಿ ಬರ್ತಾ ಇದ್ದನು. ಆದರೆ ನಾವು ಇಲ್ಲಿ ನೋಡ್ತೇವೆ, ನಾವು ಆತನು ದೇವರಿಗೆ ವಿರುದ್ಧವಾಗಿ, ದೇವರ ಮನುಷ್ಯನಾಗಿರ್ತಕ್ಕಂತಹ ಸಮುವೇಲನಿಗೆ ವಿರುದ್ಧವಾಗಿ ಆತನು ಕಾರ್ಯ ಮಾಡಿ ತನ್ನ ಬಲವನ್ನು ನಂಬಿಕೊಂಡವನಾಗಿ, ತನ್ನ ಶಕ್ತಿಯನ್ನು ನಂಬಿಕೊಂಡವನಾಗಿ, ಆತನು ತನ್ನ ಯುಕ್ತಿಯನ್ನು ನಂಬಿಕೊಂಡವನಾಗಿ ಆತನ ಯುದ್ಧಕ್ಕೆ ಹೋಗುವಾಗ ಆತನ ಸ್ಥಿತಿ ಏನಾಗ್ತದೆ ಎಂಬುದನ್ನು ಇಲ್ಲಿ ನಾವು ಇಲ್ಲಿ ಭಕ್ತನು ವರ್ಣಿಸಿದ್ದಾನೆ. ಆ ದಿನಗಳಲ್ಲಿ ಏನು ಮಾಡ್ತಾ ಇದ್ರು? ಇಬ್ರಿಯರಿಗೆ ಕತ್ತಿಗಳನ್ನ ಮಾಡಿಕೊಳ್ಳಕೂಡ ಎಂದು ಫಿಲಿಷ್ಟಿಯರು ಆಜ್ಞೆಯನ್ನ ಹೊರಡಿಸಿದರು. ನೋಡ್ರಿ, ಫಿಲಿಷ್ಟಿಯರ ಕುತಂತ್ರ ಏನಾಗಿತ್ತು? ಈ ಒಂದು ಇಬ್ರಿಯರು ಬಹಳ ಶಕ್ತಿ ಉಳ್ಳವರಾಗಿದ್ದಾರೆ, ಬಲವುಳ್ಳವರಾಗಿದ್ದಾರೆ. ಇವರ ಶಕ್ತಿಯನ್ನ, ಇವರ ಬಲವನ್ನ ನಾವು ಕುಂದಿಸಬೇಕಾದರೆ, ಒಂದು ವೇಳೆ ಮುಂದೆ ಯಾವುದೋ ಒಂದು ದಿನದಲ್ಲಿ ನಮಗೆ ಯುದ್ಧ ಬರುವುದಾದರೆ ಇವರು ನಮ್ಮನ್ನ ಸುಮ್ಮನೆ ಬಿಡುವುದಿಲ್ಲ. ಹಾಗಾಗಿ ನಾವು ಇವರು ಈಟಿ, ಕೊಡಲಿ, ಕತ್ತಿ ಮುಂತಾದಂತಹ ಯುದ್ಧಾಯುಧಗಳನ್ನ ಮಾಡಿಕೊಳ್ಳದ ರೀತಿಯಲ್ಲಿ ನಾವು ಆಜ್ಞೆಯನ್ನು ಹೊರಡಿಸಬೇಕೆಂಬುದಾಗಿ ಇವರು ಮಾಡಿ ಮೊದಲೇ ಏನ್ ಮಾಡ್ತಾ ಇವರು ನಿಷ್ಕರ್ಷೆ ಮಾಡಿಕೊಂಡವರಾಗಿ, ಇಬ್ರಿಯರು ಯಾವುದೇ ಕಾರಣಕ್ಕೂ ಇಂಥ ಒಂದು ಶಸ್ತ್ರಾಸ್ತ್ರಗಳನ್ನ ಮಾಡಿಕೊಳ್ಳಕೂಡದು ಎಂಬುದಾಗಿ ಆಜ್ಞೆಯನ್ನು ಹೊರಡಿಸಿದರು. ಆ ಆಜ್ಞೆಯ ಪ್ರಕಾರವಾಗಿ ಇಬ್ರಿಯರು ಏನ್ ಮಾಡ್ತಾರೆ? ಈಗ ಅವರು ನಿಷ್ಕ್ರಿಯರಾಗಿ ಬರಿ ಕೈಯಲ್ಲಿ ಕುಳಿತಿದ್ದರು. ಅವರು ಆ ಬರಿ ಕೈಯಲ್ಲಿ ಕುಳಿತಿದ್ದಂತ ಸಂದರ್ಭದಲ್ಲಿ ಈಗ ಅಚಾನಕ್ ಆಗಿ ಯುದ್ಧವು ಪ್ರಾರಂಭವಾಯಿತು. ಆ ಯುದ್ಧ ಪ್ರಾರಂಭವಾದಾಗ ಈಗ ನೋಡ್ತೇವೆ ನಾವು, ಫಿಲಿಷ್ಟಿಯರ ಬಳಿಯಲ್ಲಿ ಬಲವಾದಂತಹ ಆಯುಧಗಳು ಇದ್ದವು. ಆ ಬಲವಾದಂತಹ ಆಯುಧಗಳು ಇವರಲ್ಲಿ ಇರಲಿಲ್ಲ. ಇವರಲ್ಲಿ ಇಲ್ಲದೆ ಇರೋದ್ರಿಂದ ಈಗ ನೋಡ್ತೇವೆ ನಾವು, ಸೌಲನು ಮತ್ತು ಅವನ ಮಕ್ಕಳನ್ನ ಆತನು ಲೆಕ್ಕಿಸಿದಾಗ ಕೇವಲ 600 ಜನ ಮಾತ್ರ ಸೈನಿಕರು ಇದ್ದರು. 3,30,000 ಮಂದಿ ಇದ್ದಂತಹ ಸೈನಿಕರ ಬಲ ಎಷ್ಟಾಗಿದೆ? ಈಗ ಕೇವಲ 600 ಆಗಿದೆ. ಈ ಮೂಲಕವಾಗಿ ಆತನಿಗೆ ಯುದ್ಧದಲ್ಲಿ ಅಪಜಯವಾಯಿತು.
ನನ್ನ ಪ್ರಿಯ ದೇವ ಜನರೇ, ಈ ದಿನಗಳಲ್ಲಿ ನನಗೂ ನಮಗೂ ದುಃಖ ಬರುವಂತ ನಮಗೂ ಅಪಜಯ ಬರಲಿಕ್ಕೆ ಕಾರಣ ಎಂಬುದಾಗಿ ನೋಡುವಾಗ ನಾವುಗಳು ನಮ್ಮ ಶಕ್ತಿಯಲ್ಲಿ ನಮ್ಮ ಬಲದಲ್ಲಿ ನಾವು ನಂಬಿಕೆ ಉಳ್ಳವರಾಗಿ ನಾವು ಜೀವಿಸುವಾಗ, ದೇವರನ್ನ ಬಿಟ್ಟು ನಾವು ಜೀವಿಸುವಾಗ, ಪ್ರಾರ್ಥನೆಯನ್ನು ಬಿಟ್ಟು ಜೀವಿಸುವಾಗ, ದೇವರನ್ನ ಬಿಟ್ಟು ನಾವು ಜೀವಿಸುವಾಗ ಖಂಡಿತವಾಗಿಯೂ ಕೂಡ ನಮ್ಮ ದುಃಖಗಳು ದುಃಖವಾಗಿಯೇ ಉಳ್ಕೊಳ್ಳುವಂತದ್ದಾಗಿದೆ. ಇಲ್ಲಿ ನಾವು ನೋಡ್ತೇವೆ, ಸೌಲನಿಗೆ ಏನಾಗಿದೆ, ಈಗ ದುಃಖ ಉಂಟಾಗಿದೆ. ಅವರನ್ನ ನೋಡಿ ಅವನ ಎದೆ ಒಡೆದು ಹೋಗಿದೆ. ಆ ದುಃಖವು ಅವನಲ್ಲಿ ದುಃಖವಾಗಿಯೇ ಉಳಿದುಕೊಂಡಿತ್ತು. ಯಾಕೆ ಎಂಬುದಾಗಿ ಹೇಳುವಾಗ, ಆತನು ದೇವರ ಬಳಿಯಲ್ಲಿ ತನ್ನನ್ನು ಆತನು ತಗ್ಗಿಸಿಕೊಳ್ಳಲಿಲ್ಲ, ದೇವರಲ್ಲಿ ಆತನು ಕೇಳಿಕೊಳ್ಳಲಿಲ್ಲ, ದೇವರ ಚಿತ್ತ ಏನೆಂಬುದಾಗಿ ಆತನು ಗ್ರಹಿಸಿಕೊಳ್ಳಲಿಲ್ಲ. ಅದೇ ಆತನ ತಪ್ಪಾಯಿತು. ಅದೇ ಪ್ರಕಾರವಾಗಿ ಈ ದಿನಮಾನಗಳಲ್ಲಿ ಈ ದಿನಗಳಲ್ಲಿ ನಾವುಗಳು ಕೂಡ ಏನ್ ಮಾಡ್ತಾ ಇದ್ದೇವೆ, ದೇವರ ಬಳಿಯಲ್ಲಿ ನಾವು ಸೋತು ಹೋಗಲಿಕ್ಕೆ ಬಹಳ ಮುಖ್ಯವಾದಂತ ಕಾರಣ ನಾವು ದೇವರನ್ನ ಬಿಟ್ಟು ಜೀವಿಸುವಂತದ್ದೇ ಆಗಿದೆ. ಆದ್ದರಿಂದಲೇ ಈ ದುಃಖಗಳು ನಮ್ಮಲ್ಲಿ ಬಹಳವಾಗಿ ಕಾಣಿಸುವಂತದ್ದಾಗಿದೆ. ಹಾಗಾಗಿ ನನ್ನ ಪ್ರಿಯ ದೇವ ಜನರೇ, ನಾವು ಈ ದಿನಗಳಲ್ಲಿ ನಾವು ಜೀವಿಸುವಾಗ ಅನ್ಯರಂತೆ ನಾವು ನಮ್ಮ ತೋಳು ಬಲಗಳನ್ನ, ನಮ್ಮ ಮೀನ ಬಲವನ್ನ, ನಮ್ಮ ಹಣಕಾಸನ್ನ, ನಮ್ಮ ಅಧಿಕಾರವನ್ನ ನಂಬಿಕೊಂಡು ನಾವು ಜೀವಿಸುವಾಗ ನಾವು ಸೋತು ಹೋಗ್ತೇವೆ. ನೋಡ್ರಿ, ಒಂದು ಚಿಕ್ಕ ಮೊಲ ಇದೆ. ಒಂದು ಕಾಡಿನಲ್ಲಿ ಒಂದು ಚಿಕ್ಕ ಮೊಲ ಇತ್ತು. ಆ ಮೊಲ ಏನ್ ಮಾಡ್ತಾ ಇತ್ತು, ಈಗ ಅದು ಸ್ವಚ್ಛಂದವಾಗಿ ಹುಲ್ಲು ತಿನ್ನುತ್ತಾ ಬಹಳ ಸಂತೋಷವಾಗಿ ಅದು ಓಡಾಡ್ತಾ ಇರುವಂತ ಸಂದರ್ಭದಲ್ಲಿ ದೊಡ್ಡ ಸಿಂಹ ಅಚಾನಕ್ಕಾಗಿ ಅದಕ್ಕೆ ಎದುರಾಯಿತು. ಎದುರಾದ ಸಂದರ್ಭದಲ್ಲಿ ಆ ಮೊಲ ಏನ್ ಮಾಡ್ತೀವಿ, ಈಗ ಬಹಳ ಕಷ್ಟಪಟ್ಟು ಅದು ಏನ್ ಮಾಡ್ತಾ ಈಗ ಓಡಿ ಹೋಗ್ತಾ ಇದೆ. ಅದನ್ನ ಅಟ್ಟಿಸಿಕೊಂಡು ಸಿಂಹವು ಕೂಡ ಹೋಗ್ತಾ ಇದೆ. ಅದಾದ ನಂತರ ಏನ್ ಮಾಡ್ತೀಗ, ಆ ಮೊಲ ಏನ್ ಮಾಡ್ತೀಗ ಓಡಿ ಓಡಿ ಹೋಗಿ ದೊಡ್ಡ ಬಂಡೆ ಇತ್ತು. ಆ ಬಂಡೆಯ ಸಂದಿಯಲ್ಲಿ ಒಂದು ಬಿಲ ಇತ್ತು. ಆ ಬಿಲದ ಒಳಗಡೆ ಹೋಗಿ ನುಗ್ಗುತ್ತು ಅದು. ಈಗ ನೋಡ್ತೇವೆ ನಾವು, ಸಿಂಹ ಹೊರಗಡೆ ನಿಂತು ಏನ್ ಮಾಡ್ತಾ ಇದೆ, ಅದು ಗರ್ಜನೆ ಮಾಡ್ತಾ ಇದೆ, ಕೂಗಾಡ್ತಾ ಇದೆ. ಆ ಗರ್ಜನೆಯನ್ನ ಕೇಳಿದಂತಹ ಇತರ ಸಿಂಹಗಳು ಕೂಡ ಬಂದು ಆ ಬಂಡೆಯ ಸುತ್ತಲೂ ಕುಳಿತುಕೊಂಡು ಏನ್ ಮಾಡ್ತಾ ಇವೆ, ಅವು ಗರ್ಜನೆಯನ್ನ ಮಾಡ್ತಾ ಇವೆ, ಅವು ಕೂಗ್ತಾ ಇವೆ, ಅರಿಸ್ತಾ ಇವೆ. ಆದರೆ ನಾವು ನೋಡ್ತೇವೆ, ಆ ಚಿಕ್ಕ ಮೊಲ ಬಂಡೆಯ ಸಂದಿಯಲ್ಲಿ ಕುಳಿತು ಅದು ಏನ್ ಮಾಡ್ತಾ ಇದೆ, ಈಗ ಬಹಳ ನಿಶ್ಚಿಂತೆಯಾಗಿ ನಿದ್ರೆಯನ್ನ ಮಾಡ್ತಾ ಇದೆ. ನಿದ್ರೆಯನ್ನ ಮಾಡ್ತಾ ಇದೆ. ಯಾಕೆ, ಹೇಗೆ ಬಂತು ಅದಕ್ಕೆ ಆ ಧೈರ್ಯ ಎಂಬುದಾಗಿ ನೋಡುವಾಗ, ಆ ಮೊಲಕ್ಕೇನೋ ತನ್ನ ಶಕ್ತಿಯ ಮೇಲೆ ನಂಬಿಕೆ ಇಲ್ಲ, ತನ್ನ ಬಲದ ಮೇಲೆ ನಂಬಿಕೆ ಇಲ್ಲ. ಅದು ಯಾವುದರ ಮೇಲೆ ನಂಬಿಕೆ ಇಟ್ಟಿದೆ, ಆ ಬಂಡೆಯ ಮೇಲೆ ನಂಬಿಕೆ ಇಟ್ಟಿದೆ. ಆ ಮೊಲಕ್ಕೆ ಗೊತ್ತು, ಈ ಬಂಡೆಯನ್ನ ಉರುಳಿಸಿ ಆ ಸಿಂಹಗಳು ನಮ್ಮ ಬಳಿಗೆ ಬರಲಿಕ್ಕೆ ಸಾಧ್ಯವಿಲ್ಲ ಅಂತಕ್ಕಂತ ಸತ್ಯ ಆ ಮೊಲಕ್ಕೆ ತಿಳಿಯಿತು. ಅದು ನಿಶ್ಚಿಂತೆಯಿಂದ ನಿದ್ರೆ ಮಾಡ್ತಾ ಇದೆ. ಹೊರಗಡೆ ಏನೋ ಆ ಸಿಂಹಗಳು ಗರ್ಜನೆ ಮಾಡ್ತಾ ಇವೆ, ಕಿರಿಸ್ತಾ ಇವೆ, ಏನು ಪ್ರಯೋಜನಕ್ಕೆ ಬರಲಿಲ್ಲ. ಪ್ರಿಯರೇ, ನನ್ನ ಪ್ರಿಯ ದೇವ ಜನರೇ, ಈ ದಿನಗಳಲ್ಲಿಯೂ ಕೂಡ ನನಗೂ ನಮಗೂ ದುಃಖಗಳು ಬರುವಾಗ, ಸಂಕಟಗಳು ಬರುವಾಗ ನಾವು ಈ ಲೋಕವನ್ನು ಹಾತುಕೊಳ್ಳದೆ ಕ್ರಿಸ್ತನೆಂಬ ಬಂಡೆಯನ್ನು ನಾವು ಹಾತುಕೊಳ್ಳಬೇಕು. ಆ ಕ್ರಿಸ್ತನೆಂಬ ಬಂಡೆಯನ್ನು ನಾವು ಹಾತುಕೊಂಡವರಾಗಿ ಆ ಬಂಡೆಯ ಮೂಲಕವಾಗಿ ನಾವು ನಮ್ಮ ಜೀವಿತವನ್ನ ಸಾಗಿಸುವಾಗ, ಆ ಬಂಡೆಯ ಮರೆಯಲ್ಲಿ ನಾವು ಜೀವಿಸುವಾಗ ನಮಗೆ ಖಂಡಿತವಾಗಿಯೂ ಕೂಡ ಗೆಲುವು ಬರುತ್ತದೆ. ನಮ್ಮ ದುಃಖಗಳು ಹೋಗಿ ಆನಂದವಾಗಿ ಮಾರ್ಪಡ್ತವೆ. ಇಲ್ಲ ಎಂಬುದಾಗಿ ಹೇಳುವಾಗ ಖಂಡಿತವಾಗಿ ಕೂಡ ಹೇಗೆ ಸೌಲನಲ್ಲಿ ಆ ದುಃಖವು ದುಃಖವಾಗಿ ಉಳ್ಕೊಂಡಿತ್ತೋ ಅದೇ ಪ್ರಕಾರವಾಗಿ ನಮ್ಮಲ್ಲೂ ಕೂಡ ದುಃಖವಾಗಿ ಉಳ್ಕೊಳ್ಳುವುದಾಗಿದೆ. ಆದರೆ ದೇವರ ಚಿತ್ತ ನಮ್ಮ ದುಃಖಗಳು ದುಃಖವಾಗಿಯೇ ಉಳ್ಕೊಳ್ಳಬೇಕೆಂಬುದಾಗಿ ಇಲ್ಲ. ನಮ್ಮ ದುಃಖಗಳು ಆನಂದವಾಗಿ ಮಾರ್ಪಡಬೇಕೆಂಬುದೇ ದೇವರ ಚಿತ್ತವಾಗಿದೆ. ಅಂದ್ರೆ ಏನು, ನಮ್ಮ ಪಾಪಗಳು ಪಾಪಗಳಾಗಿ ಉಳಿದುಕೊಂಡು ನಾವು ಪಾಪಿಗಳಾಗಿ ಈ ಲೋಕದಲ್ಲಿ ಜೀವಿಸಿ, ಪಾಪದಲ್ಲಿಯೇ ನಾವು ಜೀವಿಸಿ
ಪಾಪದಲ್ಲಿಯೇ ನಾವು ಈ ಲೋಕವನ್ನ ಬಿಡಬೇಕೆಂಬುದು ದೇವರ ಚಿತ್ತವಾಗಿಲ್ಲ. ದೇವರ ಚಿತ್ತ ಏನಾಗಿದೆ? ಎಲ್ಲಾ ಪಾಪಿಗಳು ಕೂಡ ರಕ್ಷಣೆ ಹೊಂದಿ ರಕ್ಷಣೆಯ ಹಾದಿಗೆ ಬಂದು ಕರ್ತನಾದಂತಹ ಯೇಸು ಕ್ರಿಸ್ತನನ್ನ ಸ್ವಂತ ರಕ್ಷಕನನ್ನಾಗಿ ಅಂಗೀಕಾರ ಮಾಡಿಕೊಂಡು ಪಾಪ ನಿವೇದನೆಯನ್ನ ಮಾಡಬೇಕು. ಪ್ರತಿಯೊಬ್ಬರು ಕೂಡ ದೇವರು ಸಿದ್ಧಪಡಿಸಿರ್ತಕ್ಕಂತಹ ಆ ಒಂದು ಸುಂದರವಾದಂತಹ ಆ ಒಂದು ಮನೆಗಳಲ್ಲಿ ವಾಸ ಮಾಡಬೇಕು. ಆ ಒಂದು ಸುಂದರವಾದ ಪಟ್ಟಣಕ್ಕೆ ನಾವೆಲ್ಲರೂ ಸೇರಬೇಕೆಂಬುದೇ ದೇವರ ಚಿತ್ತವಾಗಿದೆ. ಆ ದೇವರ ಚಿತ್ತಕ್ಕೆ ನಾವುಗಳು ವಿಧೇಯರಾಗಿ ಜೀವಿಸುವಾಗ, ಕ್ರಿಸ್ತನೆಂಬ ಬಂಡೆಯನ್ನು ನಾವು ಆತುಕೊಂಡು ಜೀವಿಸುವಾಗ ಕರ್ತನು ತಾನೇ ಸಂತೋಷವುಳ್ಳವನಾಗಿ ನಮ್ಮ ದುಃಖಗಳನ್ನು ಆತನು ಸಂತೋಷವಾಗಿ ಮಾರ್ಪಡಿಸುವಂತವನಾಗಿದ್ದಾನೆ. ಹಾಗಾದರೆ ನಮ್ಮ ದುಃಖಗಳು ಹೋಗಲಾಡಬೇಕಾದರೆ ನಾವು ಮಾಡಬೇಕಾದ ಕಾರ್ಯಗಳೇನು? ಮೊದಲನೇದಾಗಿ ನಮಗೆ ದುಃಖಗಳು ಏಕೆ ಬರುತ್ತದೆ ಎಂಬುದಾಗಿ. ಎರಡನೇದಾಗಿ ನಮ್ಮ ದುಃಖಗಳು ಬರುವಾಗ ಆ ದುಃಖಗಳಿಗೆ ನಮ್ಮ ಪರಿಹಾರ ಏನು? ಆ ದುಃಖಗಳನ್ನು ನಾವು ಹೇಗೆ ಹೋಗಲಾಡಿಸಬೇಕು? ಆ ದುಃಖಗಳನ್ನು ನಾವು ಹೇಗೆ ಹೋಗಲಾಡಿಸಬೇಕೆಂಬುದಾಗಿ ನೋಡುವಾಗ, ನಾವು ನೋಡುವ ವಾಕ್ಯ ಪ್ರಕಾರ ನೋಡುವಾಗ ಅನ್ನಳ ರೀತಿಯಲ್ಲಿ ನಾವು ಪ್ರಾರ್ಥಿಸಬೇಕು. ನಮ್ಮ ದುಃಖಗಳು ಹೋಗಿ ನಮಗೆ ಆನಂದ ಬರಬೇಕಾದರೆ, ನಮ್ಮ ದುಃಖಗಳು ಹೋಗಿ ನಾವು ಆನಂದವನ್ನು ಅನುಭವಿಸಬೇಕಾದರೆ ನಾವು ಅನ್ನಳ ರೀತಿಯಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು. ಅನ್ನಳ ಪ್ರಾರ್ಥನೆ ನಮ್ಮದಾಗಿರಬೇಕು. ಅನ್ನಳ ರೀತಿಯಲ್ಲಿ ನಾವು ಪ್ರಾರ್ಥಿಸುವಾಗ ಕರ್ತನು ತಾನೇ ನಮ್ಮ ದುಃಖಗಳನ್ನ ಹೋಗಲಾಡಿಸಿ ಆ ದುಃಖಗಳನ್ನ ಆತನು ಆನಂದವಾಗಿ ಅರ್ಪಡಿಸುವಂತವನಾಗಿದ್ದಾನೆ. ನನ್ನ ಪ್ರಿಯ ದೇವ ಜನರೇ, ಈ ರಾತ್ರಿ ವೇಳೆಯಲ್ಲಿ ನಾವು ವಾಕ್ಯಾನುಸಾರವಾಗಿ ನಾವು ನಡೆಯುವಾಗ ದೇವರು ತಾನೇ ನಮ್ಮ ಕೂಡ ಆತನು ಮಾತನಾಡುವಂತವನಾಗಿದ್ದಾನೆ. ನಮ್ಮ ದುಃಖಗಳು ಎಷ್ಟೇ ಇದ್ದರು, ನಮ್ಮ ಸಂಕಟಗಳು, ಚಿಂತೆಗಳು, ಭಾರಗಳು ಏನೇ ಇದ್ದರು ಅದೆಲ್ಲವೂ ಕೂಡ ನಮ್ಮಿಂದ ಬೇಗ ಮಾಯವಾಗುವಂತದ್ದಾಗಿದೆ. ನಾವು ಅನ್ನಡ ವಿಷಯಕ್ಕೆ ನಾವು ಬರುವಾಗ ನಮಗೆಲ್ಲರೂ ಕೂಡ ಗೊತ್ತಿರ್ತಕ್ಕಂಥ ವಿಷಯ ಇದಾಗಿದೆ. ನಮಗೆಲ್ಲರೂ ಗೊತ್ತಿರ್ತಕ್ಕಂಥ ಬಹಳ ಸುಂದರವಾಗಿರ್ತಕ್ಕಂಥ ವಿಷಯ ಇದಾಗಿದೆ. ಅನ್ನಡ ವಿಷಯವನ್ನ ಕುರಿತು ನಾವು ಮೊದಲನೇ ಸಮುವೇಲನ ಪುಸ್ತಕದಲ್ಲಿ ಓದ್ತೇವೆ. ನಾವು ಅದನ್ನ ನಾವು ನೋಡ್ತೇವೆ. ಮೊದಲನೇ ಅಧ್ಯಾಯ ನೋಡುವಾಗ ಎಲ್ಕಾನನ್ ಎಂಬತಕ್ಕಂಥ ಒಬ್ಬ ಭಕ್ತನು ಇದ್ದನು. ಎಲ್ಕಾನನ್ ಎಂಬತಕ್ಕಂಥ ಒಬ್ಬ ಭಕ್ತನು ಇದ್ದನು. ಆತನಿಗೆ ಇಬ್ಬರು ಹೆಂಡತಿಯರಿದ್ದರು. ಒಬ್ಬಳು ಪೆನಿನಳು, ಮತ್ತೊಬ್ಬಳು ಅನ್ನಳು. ಪೆನಿನಳಿಗೆ ಮಕ್ಕಳಿದೆ, ಆಕೆಗೆ ಮಕ್ಕಳಿದೆ. ಆಕೆ ಸಂತೋಷವುಳ್ಳವಳಾಗಿ, ಸಮೃದ್ಧಿ ಉಳ್ಳವಳಾಗಿ, ಕುಟುಂಬದಲ್ಲಿ ಆಕೆ ಬಹಳವಾದಂತ ಒಂದು ಗೌರವಕ್ಕೆ ಪಾತ್ರಳಾಗಿ ಆತಳು ಸಂತೋಷವುಳ್ಳವಳಾಗಿ ಅವಳು ಜೀವಿಸ್ತಾ ಇದ್ದಾಳೆ. ಮತ್ತೊಬ್ಬಳಿದ್ದಾಳೆ, ಆಕೆ ಹೆಸರು ಅನ್ನ. ಆಕೆ ಹೆಸರು ಅನ್ನ ಎಂಬುದಾಗಿ. ಆಕೆ ಆಶೀರ್ವದಿಸಲ್ಪಟ್ಟವಳು. ನಾವಿಲ್ಲಿ ನೋಡ್ತೇವೆ, ಆಕೆ ಆಶೀರ್ವದಿಸಲ್ಪಟ್ಟವಳು ಆದರೂ ಕೂಡ ಆಕೆಯ ಜೀವಿತದಲ್ಲಿ ಒಂದು ಕೊರತೆ ಇದೆ. ಆ ಕೊರತೆ ಏನೆಂಬುದನ್ನು ನೋಡುವಾಗ ಆಕೆಗೆ ಎಲ್ಲವೂ ಇದೆ, ಎಲ್ಲಾ ರೀತಿಯ ಅನುಕೂಲತೆಗಳಿವೆ. ಒಳ್ಳೆಯ ಗಂಡನಿದ್ದಾನೆ, ಆಕೆಯನ್ನೇ ಪ್ರೀತಿಸುವಂತ ಗಂಡನಿದ್ದಾನೆ. ಆಕೆಯನ್ನೇ ಪ್ರೀತಿಸುವಂತ ಗಂಡನಿದ್ದಾಗ್ಯೂ ಕೂಡ ಆಕೆಗೆ ಏನಾಗಿದೆ? ಒಂದು ಕೊರತೆ ಇದೆ. ಆ ಕೊರತೆ ಏನೆಂಬುದಾಗಿ ನೋಡುವಾಗ ಆಕೆಗೆ ಮಕ್ಕಳಿರಲಿಲ್ಲ. ಆಕೆ ಬಂಜೆ ಆಗಿದ್ದಳು. ಆಕೆಗೆ ಮಕ್ಕಳಿರಲಿಲ್ಲ. ಬಹಳ ವರ್ಷಗಳ ಕಾಲ ಆಕೆಗೆ ಮಕ್ಕಳಿರುವುದರಿಂದ ಆಕೆಯ ಸವತಿಯಾಗಿರ್ತಕ್ಕಂಥ, ಆಕೆಯ ಅಕ್ಕನಾಗಿರ್ತಕ್ಕಂತಹ ಪೆನಿನಳು ಆಕೆಯನ್ನ ಯಾವಾಗಲೂ ಕೂಡ ನಿಂದಿಸಿ ಆಕೆಯನ್ನ ದುಃಖಪಡಿಸ್ತಾ ಇದ್ದಳು. ನೋಡ್ರಿ, ಈ ಲೋಕದಲ್ಲೂ ಕೂಡ ನೋಡ್ತೇವೆ ನಾವು, ಸಂತೋಷ ಪಡುವಂತವರು ಅನೇಕ ರೀತಿಯಲ್ಲಿ ದುಃಖವನ್ನು ಕೊಡುವಂತವರಾಗಿರ್ತಾರೆ. ಸಂತೋಷ ಪಡುವಂತ ಅನೇಕ ಜನರು ನಮ್ಮಲ್ಲಿರುವಂತಹ ನ್ಯೂನತೆಗಳನ್ನ, ನಮ್ಮಲ್ಲಿರುವಂತಹ ಬಲಹೀನತೆಗಳನ್ನ ಅವರು ಅರಿತುಕೊಂಡವರಾಗಿ ನಮಗೆ ಇನ್ನಷ್ಟು ದುಃಖಗಳನ್ನ ಕೊಡುವಂತವರಾಗಿದ್ದಾರೆ. ಅನ್ನಳು ಬಹಳ ವೇದನೆಯಿಂದ, ದುಃಖದಿಂದ ಇದ್ದಾಳೆ. ಹೀಗಿರುವಾಗ ಆಕೆಯ ಅಕ್ಕನಾಗಿರ್ತಕ್ಕಂಥ ಪೆನಿನಳು ಆಕೆಗೆ ಸಮಾಧಾನವನ್ನು ಹೇಳಬೇಕಾಗಿತ್ತು. ಆಕೆಯನ್ನ ನೋಡಿ ಕನಿಕರ ಪಡಬೇಕಾಗಿತ್ತು. ಅದನ್ನು ನೋಡ್ರಿ, ಆಕೆ ಮಾಡುವಂತ ಕಾರ್ಯ ಏನು? ಆಕೆ ಮೂದಲಿಸ್ತಾ ಇದ್ದಾಳೆ. ಪೆನಿನಳು ಅನ್ನಳನ್ನ ಮೂದಿಸ್ತಾ ಇದ್ದಾಳೆ. ಆಕೆಗೆ ದುಃಖ ಬರುವಂತ ನಡ್ಕೋತಾ ಇದ್ದಾಳೆ. ಹೀಗಿರುವಾಗ
ನಾವು ನೋಡ್ತೇವೆ. ಎಲ್ಕಾನನೇನೋ ಸಾಮಾನ್ಯವಾದ ವ್ಯಕ್ತಿ ಅಲ್ಲ, ಆತನು ಕೂಡ ದೇವರ ವಾಕ್ಯವನ್ನು ತಿಳ್ಕೊಂಡಂತ ಒಬ್ಬ ಭಕ್ತನಾಗಿದ್ದನು. ನಾವಿಲ್ಲಿ ನೋಡ್ತೇವೆ. ಮುಂದಿನ ವರ್ಷ ನೋಡುವಾಗ ಎಲ್ಕಾನನ ಏನ್ ಮಾಡ್ತಾನೆ, ಆತನು ಪ್ರತಿ ವರ್ಷವೂ ಸೇನಾಧೀಶ್ವರನಾದ ಯೆಹೋವನಿಗೆ ಯಜ್ಞವನ್ನು ಸಮರ್ಪಣೆ ಮಾಡ್ತಾ ಇದ್ದನು. ನೋಡ್ರಿ, ಆತನೇನು ಸಾಮಾನ್ಯವಾದ ವ್ಯಕ್ತಿ ಅಲ್ಲ. ಆತನು ಕೂಡ ಜೀವವುಳ್ಳ ದೇವರನ್ನ ಆರಾಧನೆ ಮಾಡ್ತಾ ಇದ್ದಂತಹ, ಪ್ರತಿ ವರ್ಷವೂ ಕೂಡ ಆತನು ದೇವರಿಗೆ ಯಜ್ಞವನ್ನ ಸಮರ್ಪಣೆ ಮಾಡ್ತಾ ಇದ್ದನು. ಆ ಸಮರ್ಪಣೆ ಮಾಡಿದಂತಹ ಆ ಒಂದು ನೈವೇದ್ಯದಲ್ಲಿ ಎಲ್ಲರಿಗೂ ಪಾಲನ್ನ ಕೊಡ್ತಾ ಇದ್ದನು. ಅದೇ ಪ್ರಕಾರವಾಗಿ ಅನ್ನಳಿಗೂ ಕೂಡ ಆತನು ಪಾಲನ್ನ ಕೊಡ್ತಾ ಇದ್ದನು. ಹೀಗಿರುವಾಗ ಅನ್ನಳಿಗೆ ಸಮಾಧಾನ ಉಂಟಾಗಿಲ್ಲ. ಆಕೆಯ ಕೊರತೆಯ ನಿಮಿತ್ತವಾಗಿ, ಆಕೆಯ ಅಕ್ಕನಾಗಿರ್ತಕ್ಕಂಥ ಪೆನಿಲ್ಲಳ ಬಿರುನುಡಿಯ ನಿಮಿತ್ತವಾಗಿ, ಮೂದಲಿಸುವ ಆ ಒಂದು ನುಡಿಯ ನಿಮಿತ್ತವಾಗಿ ಆಕೆಗೆ ದುಃಖ ಉಂಟಾಗಿದೆ. ಆಕೆಗೆ ಆ ದುಃಖವನ್ನ ತಾಳಲಾಗದಂತ ಒಂದು ಪರಿಸ್ಥಿತಿ ಉಂಟಾಗಿದೆ. ಆಕೆಗೆ ದುಃಖ ಬರುವಾಗ, ಸಂಕಟ ಬರುವಾಗ ಆಕೆಗೆ ಯಾರು ಕೂಡ ಜ್ಞಾಪಕ ಬರಲಿಲ್ಲ. ಆಕೆಗೆ ಮೊದಲನೇದಾಗಿ ಜ್ಞಾಪಕ ಬರದೆ ತಂದೆಯಾದಂತಹ ದೇವರನ್ನ, ಯೆಹೋವನನ್ನ ನಾನು ಅರಿಕೆ ಮಾಡಿಕೊಳ್ತೇನೆ ಎಂಬುದಾಗಿ ಆಕೆ ಮನಸ್ಸಿನಲ್ಲಿ ನಿರ್ಧಾರ ಮಾಡಿದಳು. ತನ್ನ ಪ್ರಾಣದಷ್ಟೇ, ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸುವಂತಹ ಗಂಡನ ಬಳಿಯಲ್ಲಿ ಆಕೆ ತನ್ನ ದುಃಖವನ್ನ ತೋಡಿಕೊಳ್ಳಲಿಲ್ಲ, ತನ್ನ ಸಂಕಟವನ್ನು ಆಕೆ ಹೇಳಿಕೊಳ್ಳಲಿಲ್ಲ. ಬದಲಿಗೆ ಆಕೆ ಏನ್ ಮಾಡಿದೆ, ಈಗ ನಾನು ನನ್ನ ದುಃಖವನ್ನ, ನನ್ನ ಸಂಕಟವನ್ನ, ನನ್ನ ಕಣ್ಣೀರನ್ನ ನನ್ನ ಕರ್ತನಾದ ದೇವರ ಮುಂದೆ ಅರಿಕೆ ಮಾಡುವಂತದ್ದಾದರೆ ಆತನು ನನ್ನ ದುಃಖಗಳನ್ನ ಹೋಗಲಾಡಿಸುವನಿರ್ತಕ್ಕಂಥ ನಂಬಿಕೆ ಉಳ್ಳವಳಾಗಿ ಆಕೆ ಏನ್ ಮಾಡಿದ್ಲು, ಈಗ ತನ್ನ ಭಾರವಾದಂತ ಹೃದಯವನ್ನ ಒತ್ತುಕೊಂಡವಳಾಗಿ, ತನ್ನ ದುಃಖವಾದಂತ ಕಣ್ಣುಗಳನ್ನ ಒತ್ತುಕೊಂಡವಳಾಗಿ ಕಣ್ಣೀರಿನಿಂದ ಸ್ವಾಮಿಯ ಪಾದಗಳ ಬಳಿಯಲ್ಲಿ ಬಂದಳು. ದೇವರ ಪಾದಗಳ ಬಳಿಯಲ್ಲಿ ಬಂದು ತನ್ನ ಕಣ್ಣೀರನ್ನ ಸುರಿಸ್ತಾ ಇದ್ದಾಳೆ. ಆಕೆ ಏನ್ ಮಾಡ್ತಾಳೆ, ತನ್ನ ನಿವೇದನೆಯನ್ನ, ತನ್ನ ದುಃಖಗಳನ್ನ, ತನ್ನ ಸಂಕಟವನ್ನ ಆಕೆ ನಿವೇದನೆ ಮಾಡಿಕೊಂಡಳು. ಆಕೆ ತನ್ನ ದುಃಖವನ್ನ, ಸಂಕಟವನ್ನ ನಿವೇದನೆ ಮಾಡುವಾಗ ಅವಳಲ್ಲಿರುವಂತಹ ದುಃಖವು ಮಡುಗಟ್ಟಿ ಕಣ್ಣೀರಿನ ರೂಪದಲ್ಲಿ ಹೊರಗಡೆ ಬರ್ತಾ ಇದೆ. ಆಕೆ ಹೊರ ಪ್ರಪಂಚವನ್ನ ಮರೆತು ಆಕೆ ಆತ್ಮಿಕಳಾಗಿ ಆತ್ಮದಲ್ಲಿಯೇ ಕರ್ತನನ್ನ ಆರಾಧನೆ ಮಾಡ್ತಾ ಇದ್ದಳು. ನೋಡ್ರಿ, ಆಕೆ ತನ್ನ ದುಃಖವನ್ನ ಹೇಳಿಕೊಳ್ಳುವಂತ ಈ ಸಂದರ್ಭದಲ್ಲಿ ಬಹಳ ಶ್ರೇಷ್ಠನು, ಅನೇಕ ವರ್ಷಗಳಿಂದ ಯಾಜಕ ಸೇವೆಯನ್ನ ಮಾಡ್ತಾ ಇದ್ದಂತಹ ಹಿರಿಯರಾಗಿದ್ದಂತಹ ಏಲಿಯು ಅಲ್ಲಿಗೆ ಬಂದು ನೋಡುವಾಗ ಆತನಿಗೂ ಕೂಡ ಆಕೆಯ ದುಃಖ ಅರ್ಥವಾಗಲಿಲ್ಲ. ಆತನು ಕೂಡ ಆಕೆಯನ್ನು ಅಪಾರ್ಥ ಮಾಡಿಕೊಂಡವನಾಗಿ ಅನ್ನಳೇ, ನಿನ್ನ ಅಮಲು ಇನ್ನೂ ಇಳಿಯಲಿಲ್ಲವೋ? ನೋಡ್ರಿ, ಒಬ್ಬ ಆತ್ಮಿಕನಾಗಿರ್ತಕ್ಕಂಥ, ಒಬ್ಬ ಯಾಜಕನಾಗಿರ್ತಕ್ಕಂಥ, ಒಬ್ಬ ಸಂತೈಸಬೇಕಾದಂತ ಒಬ್ಬ ವ್ಯಕ್ತಿಯಲ್ಲಿ ಬಾಯಲ್ಲಿ ಬರ್ತಕ್ಕಂಥ ಮಾತು ಇದಾಗಿದೆ. ಅನ್ನಳೇ, ನಿನ್ನ ಅಮಲು ಇನ್ನೂ ಇಳಿಯಲಿಲ್ಲವೋ? ನೋಡ್ರಿ, ಈ ದಿನಗಳಲ್ಲಿಯೂ ಕೂಡ ನಾವುಗಳು ದುಃಖ ಪಡುವಾಗ, ಸಂಕಟ ಪಡುವಾಗ ಯಾವ ಭಕ್ತರು ಕೂಡ, ಯಾವ ಹಿರಿಯರು ಕೂಡ ನಮ್ಮ ಸಹಾಯಕ್ಕೆ ಒಂದು ವೇಳೆ ಬರದೇ ಇರಬಹುದು. ಯಾಕೆ ಎಂಬುದಾಗಿ ನೋಡುವಾಗ ಎಲ್ಲರೂ ಕೂಡ ಈ ಲೋಕದಲ್ಲಿ ನಮಗೆ ದುಃಖಗಳು ಬರುವಾಗ ಲೋಕದ ಪದ್ಧತಿಯ ಪ್ರಕಾರವಾಗಿ ವಿಚಾರಿಸುವಂತವರಾಗಿದ್ದಾರೆ, ಈ ಲೋಕದ ಪದ್ಧತಿಯ ಪ್ರಕಾರವಾಗಿ ತಿಳ್ಕೊಳ್ಳುವಂತವರಾಗಿದ್ದಾರೆ. ಆದರೆ ನಮ್ಮ ಹೃದಯಗಳನ್ನ ತಿಳ್ಕೊಳ್ತಕ್ಕಂಥವ್ರು ಯಾರು? ನಮ್ಮ ಹೃದಯಗಳನ್ನ ತಿಳ್ಕೊಳ್ಳುವಂತಹ ಶಕ್ತಿ ಇರುವಂತದ್ದು ನನ್ನ ಕರ್ತನಾದಂತ ಯೇಸು ಕ್ರಿಸ್ತನೊಬ್ಬರಿಗೆ ಮಾತ್ರ, ನನ್ನ ತಂದೆಯಾದ ದೇವರೊಬ್ಬರಿಗೆ ಮಾತ್ರ. ಆದ್ದರಿಂದ ನಾವು ಸೇವಿಸುವಂತಹ ದೇವರ ಬಳಿಯಲ್ಲಿ ನಾವು ನಮ್ಮ ದುಃಖಗಳನ್ನ, ಸಂಕಟಗಳನ್ನ ನಾವು ಹಂಚಿಕೊಳ್ಳುವಾಗ ಕರ್ತನು ತಾನೇ ನಮ್ಮ ದುಃಖಗಳನ್ನ ಕೇಳುವಂತವನಾಗಿದ್ದಾನೆ. ಇಲ್ಲಿ ನೋಡ್ತೇವೆ ನಾವು, ಏಲಿಗೆ ಆಕೆಯ ದುಃಖ ಅರ್ಥವಾಗಲಿಲ್ಲ. ಆತ ಏನ್ ಮಾಡ್ತಾನೆ, ಆತನು ಅವಳನ್ನ ಬೇರೆ ರೀತಿಯಲ್ಲಿ ನೋಡಿದನು. ಆಗ ಅನ್ನಳು ಹೇಳುವಂತಹ ಮಾತು, ಆಕೆ ಹೇಳುವಂತಹ ಮಾತು, ನನ್ನ ಮನೋವ್ಯತೆಯನ್ನು ಯೆಹೋವನ ಮುಂದೆ ಒಯ್ದಿದ್ದೇನೆ, ನಿನ್ನ ದಾಸಿಯಾದ ನನ್ನನ್ನು ಅಯೋಗ್ಯಳೆಂದು ನೆನೆಸಬೇಡ. ಅಯ್ಯಾ, ನಿನ್ನ ದಾಸಿಯಾದ ನನ್ನನ್ನು ನೀನು ಇಷ್ಟು ಅಯೋಗ್ಯಳೆಂಬುದಾಗಿ ನೆನೆಸಬೇಡ.
ನನ್ನಲ್ಲಿ ದುಃಖ ಇದೆ, ನನ್ನ ದುಃಖವು ಮಡುಗಟ್ಟಿದೆ, ನನಗೆ ಸಂಕಟವಿದೆ, ನನಗೆ ಭಾರವಿದೆ, ನನಗೆ ಚಿಂತೆ ಇದೆ. ಆ ದುಃಖದ ನಿಮಿತ್ತವಾಗಿ, ಆ ಸಂಕಟದ ನಿಮಿತ್ತವಾಗಿ ನನ್ನ ದುಃಖವನ್ನು ನಾನು ನನ್ನ ಕರ್ತನಿಗೆ ನಿವೇದನೆ ಮಾಡ್ತಾ ಇದ್ದೇನೆ ಎಂಬುದಾಗಿ ಹೇಳುವಾಗ ಏಲಿಯ ಕಣ್ಣುಗಳು ತೆರೆದವು. ಏಲಿಗೆ ಈಗ ಆಕೆಯ ಹೃದಯ ವೇದನೆ ಅರ್ಥವಾಯಿತು. ಆತನು ಹೇಳುವಂತ ಮಾತೇನು? ಸಮಾಧಾನದಿಂದ ಹೋಗು, ಇಸ್ರಾಯೇಲ್ ದೇವರು ನಿನ್ನ ಪ್ರಾರ್ಥನೆಯನ್ನು ನೆರವೇರಿಸಲಿ ಎಂದನು ಅನ್ನಳು. ಅಲ್ಲಿಂದ ಹೊರಟಳು ಎಂಬುದಾಗಿ ಆತನು ಹೇಳುವಂತಹ ಮಾತೇನು? ಸಮಾಧಾನದಿಂದ ಹೋಗು. ಒಂದು ವೇಳೆ ಇಸ್ರಾಯೇಲ್ ದೇವರು ನಿನ್ನ ದುಃಖಗಳನ್ನ ಕೇಳುವನು, ನಿನ್ನ ದುಃಖವನ್ನ ಕೇಳಿ ನಿನ್ನ ದುಃಖವನ್ನ ಆನಂದವಾಗಿ ಮಾರ್ಪಡಿಸುವನು ಎಂಬುದಾಗಿ ಆತನು ಹೇಳಿದನು. ನೋಡ್ರಿ, ಯಾವಾಗ ಒಬ್ಬ ಯಾಜಕನಿಂದ ಇಂಥ ಒಂದು ಉತ್ತರ ಸಿಕ್ಕಿತು, ಅವಳಿಗೆ ಬಹಳ ಸಂತೋಷ ಉಂಟಾಯ್ತು, ಅನ್ನಳಿಗೆ ಸಂತೋಷ ಉಂಟಾಯ್ತು. ಅದಾದ ನಂತರ ನೋಡ್ತೇವೆ ನಾವು 18ನೇ ವಚನಕ್ಕೆ ನಾವು ಬರುವಾಗ, ಆಮೇಲೆ ಆಕೆಯ ಮೋರೆಯಲ್ಲಿ ದುಃಖವು ಕಾಣಲಿಲ್ಲ. ಎಂತ ಒಂದು ಅದ್ಭುತ! ಆಕೆ ಆಲಯಕ್ಕೆ ಬರುವಾಗ ದುಃಖದಿಂದ ಬಂದಳು, ಭಾರವಾದಂತ ಹೃದಯದಿಂದ ಬಂದಳು. ಆ ಭಾರವಾದಂತ ಹೃದಯದಲ್ಲಿದ್ದಂತ ಆ ವೇದನೆಯನ್ನ, ದುಃಖವನ್ನ ಹೋಗಲಾಡಿಸಿ ಆಕೆ ಮತ್ತೆ ವಾಪಸ್ ಹೋಗುವಾಗ ಏನಾಯ್ತು? ಆಕೆಯ ಮುಖದಲ್ಲಿ ದುಃಖವು ಕಾಣಲೇ ಇಲ್ಲ ಎಂಬುದಾಗಿ ನಾವು ಓದುವಂತವರಾಗಿದ್ದೇವೆ. ನನ್ನ ಪ್ರಿಯ ದೇವಜನರೇ, ಈ ಮುಂಜಾನೆ ವೇಳೆ ನಾವೆಲ್ಲರೂ ಕೂಡ ಆರಾಧನೆಯಲ್ಲಿಯೂ ರೊಟ್ಟಿ ಪಾತ್ರೆ ನಾವು ಪಾಲು ತೆಗೆದುಕೊಂಡಿದ್ದೇವೆ. ನಾವೆಲ್ಲರೂ ಕೂಡ ನಾವು ಜೀವವುಳ್ಳ ವಾಕ್ಯ ನಾವು ಕೇಳಿದ್ದೇವೆ. ವಾರದ ಎಲ್ಲಾ ದಿನಗಳಲ್ಲಿಯೂ ನಾವು ಲೋಕದಲ್ಲಿ ನಾವು ಜೀವಿಸಿದ್ದೇವೆ. ನೋಡ್ರಿ, ಆರಾಧನೆ ಎಂಬುದಾಗಿ ಹೇಳುವಾಗ, ಆ ಆರಾಧನೆ ಅಂದ್ರೆ ಏನೆಂಬುದಾಗಿ ನೋಡುವಾಗ, ಒಂದು ವಾರದಲ್ಲಿ ನಾವು ಜೀವಿಸಿರುವಂತ ನಮ್ಮ ಜೀವನ ಕ್ರಮ, ನಾವು ಹೇಗೆಲ್ಲ ನಾವು ಜೀವಿಸ್ತೇವೆ ಎಂಬುದನ್ನು ನಾವು ನಮ್ಮ ಆರಾಧನೆಯ ಮೂಲಕ ನಾವು ತಿಳಿಸಬೇಕಾಗಿದೆ. ಅದನ್ನು ನಾವು ತಿಳಿಸಿದ್ದೇವೆ. ಖಾಲಿಯಾದಂತ ನಮ್ಮ ಹೃದಯಗಳನ್ನು ನಾವು ತುಂಬಿಸಿಕೊಂಡು ನಾವು ಬಂದಿದ್ದೇವೆ. ಮತ್ತೆ ನಾವು ನಾಳೆಯಿಂದ ಈ ಲೋಕಕ್ಕೆ ನಾವು ಕಾಲಿಡುವಂತವರಾಗಿದ್ದೇವೆ. ಈ ಲೋಕಕ್ಕೆ ನಾವು ಕಾಲಿಡುವಾಗ ಮತ್ತೆ ನಾವು ಕುಟುಂಬವಾಗಿ, ನಾವು ಸಭೆಯಾಗಿ ನಾವು ಕರ್ತನನ್ನ ಸಂಧಿಸುವ ತನಕ ನಮಗೆ ಬಲ ಬೇಕು, ನಮಗೆ ಚೈತನ್ಯ ಬೇಕು, ನಮಗೆ ಶಕ್ತಿ ಬೇಕು. ಯಾಕೆಂದ್ರೆ ಲೋಕವು ದುಃಖದಿಂದ ತುಂಬಿರುವಂತ ಲೋಕವಾಗಿದೆ, ಸಮಸ್ಯೆಗಳ ಆಗರವಾಗಿದೆ. ಸಮಸ್ಯೆಗಳಲ್ಲೇ ನಾವು ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ. ಮನೆಗಳಲ್ಲಿ ನೋಡುವಾಗ ಮಕ್ಕಳಿಂದ ಸಮಸ್ಯೆ, ಮಡದಿಯಿಂದ ಸಮಸ್ಯೆ, ಪತಿಯಿಂದ ಸಮಸ್ಯೆ, ನಮ್ಮ ಎಲ್ಲಾ ನಂಬಿರುವಂತವರಿಂದ ಸಮಸ್ಯೆ, ಹೀಗೆ ಅನೇಕ ಸಮಸ್ಯೆಗಳ ಮೂಲಕ ನಾವು ಹಾದು ಹೋಗುವಾಗ ಖಂಡಿತವಾಗಿ ಕೂಡ ನಮಗೆ ದುಃಖಗಳು ಬರುವಂತದ್ದಾಗಿರ್ತದೆ. ಆ ಸಮಸ್ಯೆಗಳ ಮೂಲಕವಾಗಿ ನಾವು ಸೋತು ಹೋಗಬಾರದು, ಬಿದ್ದು ಹೋಗಬಾರದು ಎಂಬುದಕ್ಕೆ ಬಹಳ ಮುಖ್ಯವಾದ ಉದಾಹರಣೆ ಅನ್ನಳ ಪ್ರಾರ್ಥನೆ ನಮ್ಮದಾಗಿರಬೇಕು. ಅನ್ನಳ ರೀತಿಯಲ್ಲಿ ನಾವು ಪ್ರಾರ್ಥಿಸುವಾಗ ನಮ್ಮ ದುಃಖಗಳು ಹೋಗಿ ನಮ್ಮ ದುಃಖಗಳು ಆನಂದವಾಗಿ ಮಾರ್ಪಡುವಂತದ್ದಾಗಿದೆ. ನೋಡ್ರಿ, ಈ ಲೋಕದಲ್ಲಿ ಬರುವಂತಹ ದುಃಖಗಳಿಗೆ, ಈ ಲೋಕದಲ್ಲಿ ಬರುವಂತಹ ಆನಂದ ಅದು ತಾತ್ಕಾಲಿಕವಾದ ಆನಂದವಾಗಿರ್ತದೆ. ಆದರೆ ನನ್ನ ಕರ್ತನಾದ ಯೇಸು ಕ್ರಿಸ್ತನು ಕೊಡುವಂತ ಆನಂದ ಅದು ಶಾಶ್ವತವಾದಂತ ಆನಂದ. ಆ ಆನಂದವನ್ನು ನಾವು ಅನುಭವಿಸಿದವರಿಗೆ ಮಾತ್ರ ಗೊತ್ತು. ಯಾಕೆಂದ್ರೆ ನಾವು ನೋಡುವಾಗ ನಮ್ಮ ದುಃಖಗಳು ಈ ಲೋಕದಲ್ಲಿ ಶಾಶ್ವತವಾಗಿ ಉಳಿಯುವುದಿಲ್ಲ. ಒಂದು ವೇಳೆ ನಾವು ಈ ಲೋಕವನ್ನು ಬಿಟ್ಟರೂ ಕೂಡ, ನಾವು ಈ ಲೋಕವನ್ನ ಬಿಟ್ಟ ನಂತರ ನಮಗೆ ಜಯಮಾಲೆಗಳು ದೊರಕುವಂತದ್ದಾಗಿದೆ. ನಮಗೆ ಬೇಕಾದ ಶಾಂತಿ ಸಮಾಧಾನ ನಾವು ಹುಡುಕುವಂತವರಾಗಿದ್ದೇವೆ. ಆದರೆ ಆ ಸಮಾಧಾನ ಶಾಂತಿ ಎನ್ನುವಂಥದ್ದು ಎಲ್ಲೂ ಕೂಡ ಇಲ್ಲ. ಅದು ನನ್ನ ಕರ್ತನಾದಂತ ಯೇಸು ಕ್ರಿಸ್ತನ ಜೊತೆಯಲ್ಲೇ ಇದೆ. ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಜೊತೆಯಲ್ಲಿ ನಾವು ಜೀವಿಸುವಾಗ, ಆತನೊಟ್ಟಿಗೆ ನಾವು ಜೀವಿಸುವಾಗ ಆ ಆನಂದವನ್ನ, ಆ ಸಂತೋಷವನ್ನು ನಾವು ಅನುಭವಿಸಬಹುದಾಗಿದೆ ಪ್ರಿಯರೇ. ಹಾಗಾಗಿ ಈ ರಾತ್ರಿ ವೇಳೆ ನಾವು 2 ವಿಷಯಗಳ ಕುರಿತು ನಾವು ನೋಡಿದ್ದೇವೆ. ಮೊದಲನೇದಾಗಿ ನೋಡುವಾಗ ನಮಗೆ ದುಃಖಗಳು ಏಕೆ ಬರುತ್ತದೆ ಎಂಬುದಾಗಿ ನೋಡುವಾಗ, ನಾವು ದೇವರನ್ನ ಬಿಟ್ಟು ಜೀವಿಸುವಾಗ ನಮಗೆ ದುಃಖಗಳು ಬರುವಂತದ್ದಾಗಿದೆ. ದುಃಖಗಳು ಬರುವಾಗ, ದೇವರನ್ನ ಬಿಟ್ಟು ನಾವು ಜೀವಿಸುವಾಗ ಆ ಸೌಲನ ರೀತಿಯಲ್ಲಿ ನಾವು
ನಮ್ಮ ದುಃಖಗಳಲ್ಲಿ ನಾವು ಸಾಯಬೇಕಾಗ್ತದೆ. ಹೇಗೆ ಸೌಲನು ದುಃಖದಿಂದ ಆತನು ಇದ್ದು ದುಃಖದಲ್ಲಿಯೇ ಆತನು ಈ ಲೋಕವನ್ನು ಬಿಟ್ಟನು, ಆ ರೀತಿಯಾಗಿ ನಾವು ಜೀವಿಸುವಾಗ ನಮ್ಮ ದುಃಖಗಳಾಗಿ ಉಳಿದು ನಾವು ಈ ಲೋಕವನ್ನು ಬಿಡಬೇಕಾಗ್ತದೆ. ಒಂದು ವೇಳೆ ನಾವು ಈ ದುಃಖಗಳಿಗೆ, ಈ ಸಂಕಟಗಳಿಗೆ ನಾವು ಪರಿಹಾರ ಏನೆಂಬುದಾಗಿ ನಾವು ಯೋಚನೆ ಮಾಡುವಾಗ ಅದಕ್ಕೆ ಪರಿಹಾರ ಒಂದೇ, ನನ್ನ ಕರ್ತನಾದ ಯೇಸು ಕ್ರಿಸ್ತನ ನಾವು ಅನ್ನಳ ರೀತಿಯಲ್ಲಿ ಪ್ರಾರ್ಥಿಸಬೇಕೆಂಬುದೇ ಅದಕ್ಕೆ ಪರಿಹಾರವಾಗಿದೆ. ಒಂದು ವೇಳೆ ನಮ್ಮ ದುಃಖಗಳು ಬರುವಾಗ, ಸಂಕಟಗಳು ಬರುವಾಗ ನಾವು ಅನ್ನಳ ರೀತಿಯಲ್ಲಿ ನಾವು ನಮ್ಮ ದುಃಖಗಳನ್ನ, ನಮ್ಮ ಸಂಕಟಗಳನ್ನ ಮೊಣಕಾಲೂರಿ ನನ್ನ ಕರ್ತನ ಬಳಿಯಲ್ಲಿ ನಾವು ನಿವೇದನೆ ಮಾಡುವಾಗ ನಮ್ಮ ದುಃಖಗಳು ಹೋಗಿ ಆನಂದವು ಬರುವಂತದ್ದಾಗಿದೆ. ಈ ದಿನಮಾನಗಳಲ್ಲಿ ಕುಟುಂಬಗಳಲ್ಲಿ ಬರುವಂತ ದುಃಖಗಳು, ವೈಯಕ್ತಿಕವಾಗಿ ಬರುವಂತ ದುಃಖಗಳು, ಅನಾರೋಗ್ಯದಿಂದ ಬರುವಂತ ದುಃಖ ಎಲ್ಲವೂ ನಮ್ಮನ್ನ ಬಾಧಿಸುವಾಗ ನಾವು ಯಾವುದಕ್ಕೂ ಕೂಡ ಹೆದರದೆ, ಯಾವುದಕ್ಕೂ ಕೂಡ ನಾವು ಯೋಚನೆ ಮಾಡದೆ, ನಾವು ಅನ್ನಳ ರೀತಿಯಲ್ಲಿ ಮೊಣಕಾಲೂರಿ ವಿಜ್ಞಾಪನೆ ಮಾಡಿ ಪ್ರಾರ್ಥಿಸುವಾಗ ಕರ್ತನು ತಾನೇ ನಮ್ಮ ದುಃಖಗಳನ್ನ ಹೋಗಲಾಡಿಸಿ ಆ ದುಃಖಗಳು ಆನಂದವಾಗಿ ಮಾರ್ಪಡುವಂತೆ ಬಹಳ ಶಕ್ತನಾಗಿದ್ದಾನೆ. ಆ ರೀತಿಯಾಗಿ ನಾವು ಕರ್ತನ ಬಳಿಯಲ್ಲಿ ಜೀವಿಸಲಿಕ್ಕಾಗುವಾಗೆ ಕರ್ತನು ತಾನೇ ನಮ್ಮೆಲ್ಲರನ್ನ ನಡೆಸಲೆಂಬುದಾಗಿ ನಾನು ಕೇಳಿಕೊಳ್ಳುವಂತನಾಗಿದ್ದೇನೆ. ಕೂಡಿ ಬಂದಿರುವಂತ ನಮ್ಮೆಲ್ಲರಿಗೂ ಯಾವುದೇ ದುಃಖಗಳಿರಲಿ, ಯಾವುದೇ ಸಂಕಟಗಳಿರಲಿ, ನಾವೆಲ್ಲವೂ ಕೂಡ ಕರ್ತನ ಬಳಿಯಲ್ಲಿ ಅರಿಕೆ ಮಾಡುವಾಗ ದುಃಖಗಳು ನಮ್ಮಿಂದ ದೂರವಾಗುವಂತದ್ದಾಗಿದೆ. ಕರ್ತನು ತಾನೇ ಈ ವಾಕ್ಯದ ಮುಖಾಂತರವಾಗಿ ಕೂಡಿ ಬಂದಿರುವಂತ ನಮ್ಮೆಲ್ಲರಿಗೂ ಆದರಣೆಯನ್ನು, ಬಲವನ್ನು ಕೊಟ್ಟು ಈ ವಾರದ ಎಲ್ಲಾ ದಿನಗಳಲ್ಲಿಯೂ ನಡೆಸಲಿ ಎಂಬುದಾಗಿ ನಾನು ಹೇಳಿಕೊಳ್ಳುವಂತನಾಗಿದ್ದೇನೆ. ಆ ಶಿವಮೊಗ್ಗ ಸಭೆಯ